ಸ್ಟಾರ್ಟ್ ಮಾಡೋಣ. ನನಗೆ ಕಂಪೋನೆಂಟ್ಸ್ ಆಗಿತ್ತಲ್ಲ, ಕಂಪೋನೆಂಟ್ಸ್ ಆಗಿತ್ತು, ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಆಗಿತ್ತು. ಸೊ ಇವತ್ತು ದೇರ್ ವಿಲ್ ಬಿ ಪ್ರಿಂಟ್ಔಟ್ ತಂದಿದ್ದೀರಾ. ಟುಡೇ ವಿಲ್ ಡಿಸ್ಕಸ್ ಅಬೌಟ್ ಜಾರ್ಜ್ ಮನಿ ಸಿಸ್ಟಮ್. ಓಕೆನಾ? ನೆಕ್ಸ್ಟ್ ಕ್ಯಾಸ್ಟ್ ಕಂಟಿನ್ಯೂಟಿ ಆ್ಯಂಡ್ ಚೇಂಜ್. ಓಕೆ, next we have to discuss about secularization of caste. Next one, first one, George Money, caste continuity and change, secularization of caste, growing reservation demand by dominant caste, idondu point, and last one, intercaste. Okay, so ishtu ನಾವು ಡಿಸ್ಕಸ್ ಮಾಡಬೇಕು ಇವತ್ತು. ಇಷ್ಟು ಮುಗಿಸಿದ್ರೆ ನಮಗೆ ಕ್ಯಾಸ್ಟ್ ಸಿಸ್ಟಮ್ ಮೇಜರ್ ಸಿಲೆಬಸ್ ಮುಗಿಯುತ್ತೆ. First one, we have to discuss about George Money system. Yen George Money system andre? Any idea? George Money system. One is George Money, another one is Commune. ನಿಮ್ಗೆ ಹಳ್ಳಿಯಲ್ಲಿ ಈಗಲೂ ನೋಡ್ತಾ ಬಂದ್ರೆ ಒಂದು ಕ್ಯಾಸ್ಟ್ ಇನ್ನೊಂದು ಕ್ಯಾಸ್ಟ್ ಮೇಲೆ ಡಿಪೆಂಡೆಂಟ್ ಆಗಿರೋದು ಕಾಣಿಸ್ತಾ ಬರುತ್ತೆ. ಸೊ ನಮ್ಮ ಸೈಡ್ ಏನಾಗ್ತಾ ಬರ್ತಿತ್ತು ಅಂದ್ರೆ, ಈ ಮಡಿವಾಳ ಅಂತ ಒಂದು ಕ್ಯಾಸ್ಟ್ ಇದೆ, ಅವ್ರದ್ದು ಏನ್ ಇದು ಬಟ್ಟೆ ಒಗೆಯುವಂತ ಕೆಲಸ, ಕರೆಕ್ಟಾ? ಸೊ ಅವರು ಏನ್ ಮಾಡ್ತಾ ಬರ್ತಿದ್ರು, ಆಗೆಲ್ಲ ಮುಂಚೆ ಬಟ್ಟೆಯನ್ನ ಇಸ್ಕೊಂಡೋಗಿ ಡಾಮಿನೆಂಟ್ ಕ್ಯಾಸ್ಟ್ ಅಲ್ಲಿ ಬಟ್ಟೆ ತಗೊಂಡೋಗಿ ಅವ್ರು ಒಕ್ಕೋ ಬರೋಂಥದ್ದು. ಅವ್ರಿಗೆ ಅಮೌಂಟ್ ಕೊಡ್ತಿರ್ಲಿಲ್ಲ ನಾವು, ಆಕ್ಚುಲಿ ಏನ್ ಕೊಡ್ತಿದ್ದೋ ರಾಗಿ ಇದನ್ನ ಕೊಡ್ತಾ ಇದ್ವಿ. ಏನಕ್ಕೆ ಅಂದ್ರೆ ಈ ಕಮ್ಯುನಿಟಿ ಏನ್ ಮಾಡ್ತಿತ್ತು, ಇದು ಅಗ್ರಿಕಲ್ಚರ್, ಆ ಕಮ್ಯುನಿಟಿ ಅಗಸನ್ ಕೆಲಸ. ಇಟ್ ಇಸ್ ಏನು ಬಾರ್ಟರ್ ಸಿಸ್ಟಮ್ ಅಂದ್ರೆ ಐ ಆಮ್ ಪ್ರೊವೈಡಿಂಗ್ ಸರ್ವಿಸ್ ಬಟ್ ಯು ಆರ್ ಪ್ರೊವೈಡಿಂಗ್ ರಿಕ್ವೈರ್ಮೆಂಟ್ಸ್. ಬೇಸಿಕ್ ರಿಕ್ವೈರ್ಮೆಂಟ್ಸ್ ಏನಿದೆ, ನನಗೆ ಅಗತ್ಯತೆ ಏನಿದೆ ಅದನ್ನ ಕೊಡ್ತಾ ಬರೋಂಥದ್ದು. ಇದೇನಾಗ್ತಾ ಬಂತು, ಕೊಡುಗೆ ಆಗ್ತಾ ಬಂತು, ಬಾರ್ಟರ್ ಸಿಸ್ಟಮ್. ಸಿ ಆಫ್ಟರ್ ಸಮ್ ಟೈಮ್ಸ್ ಏನಾಗ್ತಾ ಬರುತ್ತೆ, ದಟ್ ಮಡಿವಾಳ ಕಮ್ಯುನಿಟಿ ಆಲ್ಸೋ ಲ್ಯಾಂಡ್ ಸಿಗುತ್ತೆ ಅವ್ರಿಗೂ ಕೂಡ, ಅವರು ಅಗ್ರಿಕಲ್ಚರ್ ಮಾಡ್ತಾ ಬರ್ತಾರೆ. ಬಟ್ ದೆನ್ ಆಲ್ಸೋ ಅವ್ರ ಫ್ಯಾಮಿಲಿಯಲ್ಲಿ ಯಾರಾದ್ರೂ ಒಬ್ರು ವರ್ಷಕ್ಕೊಂದ್ಸಲ ಬರೋಂಥವ್ರು ಅವ್ರಿಗೆ ರಾಗಿ ಕೊಟ್ಟು ಕಳ್ಸಂಥದ್ದು ಇದು ಕಾಮನ್ ಆಗಿ ನಡೀತಾನೆ. ಸ್ಟಿಲ್ ಆಗ ಅರ್ಥ ಆಗಿರ್ಲಿಲ್ಲ ನಮಗೆ ಏನಕ್ಕೆ ಅಂತ, ಏನಕ್ಕೆ ಈ ರೀತಿ ರಾಗಿ ಕೊಡ್ತಿದ್ದಾರೆ ಇವರಿಗೆಲ್ಲ ಅಂತ. ರಾಗಿ ಧಾನ್ಯ ಇವನ್ನೆಲ್ಲ ಕೊಡ್ತಿದ್ರು, ಏನಕ್ಕೆ ಕೊಡ್ತಿದ್ದಾರೆ ಐ ನೆವರ್ ಅಂಡರ್ಸ್ಟಾಂಡ್. ಬಟ್ ಆಕ್ಚುಲಿ ಇಟ್ ವಾಸ್ ದ ಏಜ್ ಓಲ್ಡ್ ಸಿಸ್ಟಮ್ ದಟ್ ವಾಸ್ ಪ್ರಾಕ್ಟಿಸ್ಡ್. ಸಿ ಜಾರ್ಜ್ಮನ್ ಅಥವಾ ಜಾರ್ಜ್ ಮನಿ ಸಿಸ್ಟಮ್ ಅಂದ್ರೆ ಏನಪ್ಪಾ ಅಂದ್ರೆ, ಜಾರ್ಜ್ಮನ್ ಅಂದ್ರೆ ಯಜಮಾನ ಅಂತ, ಪೇಟ್ರನ್ ಅಂತ, ಯಜಮಾನ ಜಾರ್ಜ್ಮನ್. ಕಮೀನ್ ಅಂದ್ರೆ ಸೇವಕ ಅಂತ. ಓಕೆ, ಈ ಜಾರ್ಜ್ಮನ್ ಅನ್ನುವಂಥದ್ದು ಒಂದು ಡಾಮಿನೆಂಟ್ ಕ್ಯಾಸ್ಟ್, ಕಮೀನ್ ಅನ್ನುವಂಥದ್ದು ಲೋವರ್ ಕ್ಯಾಸ್ಟ್. ಈ ಜಾರ್ಜ್ಮನ್ ಮೇಲೆ ಈ ಎಂಟೈರ್ ಕಮೀನ್ ಕ್ಯಾಸ್ಟ್ ಏನಾಗ್ತಾ ಬರುತ್ತೆ, ಡಿಪೆಂಡ್ ಆಗ್ತಾ ಬರುತ್ತೆ. ಸೊ ಒಬ್ಬ ಅಗಸನ್ ಕೆಲಸ ಮಾಡ್ತಾನೆ, ಒಬ್ಬ ಇನ್ನೇನೋ ಒಂದು ಕೆಲಸ ಮಾಡ್ತಾನೆ, ಒಬ್ಬ ಇದನ್ನ ಶೂದ್ರನ್ ಕೆಲಸ ಮಾಡ್ತಾನೆ. There will be multiple caste who are doing service to this person, and this person is providing basic requirements to this caste. This is completely a interdependent system. It was a good system actually in the ancient times. ಗುಡ್ ಸಿಸ್ಟಮ್ ಆಗಿ ಬರ್ತಾ ಹೋಗ್ತಿತ್ತು. ಏನಕ್ಕೆ ಅಂದ್ರೆ ಹೈಲಿ ಡಿಪೆಂಡೆಂಟ್ ಇತ್ತು ಎಲ್ಲ. ನೀವು ಈಗ ದೊರೆ ಅಂತ ಒಂದು ಮೂವಿ ಇದೆ ನೋಡಿದಿರಾ, ದೊರೆ ಚೋಮನದುಡಿ ನಾವೆಲ್ಲ ಓದಿದ್ರೆ, ಸೊ ಅಲ್ಲೆಲ್ಲ ಏನ್ ಗೊತ್ತಾಗ್ತಾ ಹೋಗುತ್ತೆ, ಒಬ್ಬ ಜಮೀನ್ದಾರ್ ಇರ್ತಾನೆ, ಒಬ್ಬ ಯಜಮಾನ ಇರ್ತಾನೆ, ಎಂಟೈರ್ ಊರು ಅವನ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ. ಅವನು ಅವ್ರಿಗೆ ಬೇಳೆ ಕೊಡಂಥದ್ದು, ಅಕ್ಕಿ ಕೊಡಂಥದ್ದು, ಗೋಧಿ ಕೊಡಂಥದ್ದು, ರಾಗಿ ಕೊಡಂಥದ್ದು, ಇವನ್ನೆಲ್ಲ ಮಾಡ್ತಾ ಹೋಗ್ತಾನೆ ಎಲ್ಲಾ ಕ್ಯಾಸ್ಟ್ಗೂ ಕೂಡ. ಏನಕ್ಕೆ ಅಂದ್ರೆ ಎಲ್ಲಾ ಕ್ಯಾಸ್ಟ್ ಈ ಯಜಮಾನ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದನ್ನ ನಾವು ಜಾರ್ಜ್ ಮನಿ ಸಿಸ್ಟಮ್ ಅಂತ ಕರಿತೀವಿ. ಇಟ್ ಇಸ್ ಅ ಗುಡ್ ಸಿಸ್ಟಮ್ ಅಂತ ಅನಿಸ್ತಾ ಬರುತ್ತೆ. ಏನಕ್ಕೆ ಗುಡ್ ಸಿಸ್ಟಮ್ ಅನ್ಸುತ್ತೆ ಅಂದ್ರೆ, ಇದು ಕಂಪ್ಲೀಟ್ಲಿ ಡಿಪೆಂಡೆನ್ಸಿಯನ್ನ ತೋರಿಸುತ್ತೆ. ಅಂದ್ರೆ ಒಂದು ಕ್ಯಾಸ್ಟ್, ಯಾವುದೇ ಕ್ಯಾಸ್ಟ್ ಆಗ್ಲಿ, ಇಟ್ ಇಸ್ ಕಂಪ್ಲೀಟ್ಲಿ ಇಂಟರ್ ಕನೆಕ್ಟೆಡ್ ಸಿಸ್ಟಮ್. ಸೊ ಎಲ್ಲ ಕೂಡ ಏನಾಗಿದೆ, ಒಂದಕ್ಕೊಂದು ಸೆಣೆದುಕೊಂಡಿದೆ, ಇಲ್ಲಿ ಯಾವುದು ಕೂಡ ಬೇರೆ ಬೇರೆ ಅಂತ ಅನ್ಸಲ್ಲ. ಸೊ ದಿಸ್ ಇಸ್ ಜಾರ್ಜ್ ಮನಿ ಸಿಸ್ಟಮ್. ಅಂಡ್ ಅದಾದ್ಮೇಲೆ ಏನಾಗ್ತಾ ಬರುತ್ತೆ, ಇಟ್ ಇಸ್ ಫಾರ್ಮ್ ಆಫ್ ಎಕನಾಮಿಕ್ ಸಿಸ್ಟಮ್. ಸೊ ಇಲ್ಲಿ ಎಕನಾಮಿಕ್ ಸಿಸ್ಟಮ್ ಆಗಿ ನಡೀತಾ ಹೋಗುತ್ತೆ. ಸೊ ದಟ್ ಮೀನ್ಸ್ ಇವ್ರಿಗೆಲ್ಲ ಎಕನಾಮಿಕ್ ಆಪರ್ಚುನಿಟಿ ಸಿಗುತ್ತೆ, ಅದಕ್ಕೆ ಇವನ್ ಏನ್ ಮಾಡ್ತಾ ಬರ್ತಾನೆ, ಪೇ ಮಾಡ್ತಾ ಬರ್ತಾನೆ. ಅಂಡ್ ಇವನಿಗೆ ಏನ್ ಸಿಗುತ್ತೆ, ಇವನಿಗೆ ಸರ್ವಿಸ್ ಸಿಗುತ್ತೆ. ಎವ್ರಿ ಸರ್ವಿಸ್ ವಿಲ್ ಬಿ ಗಿವನ್ ಟು ದಿಸ್ ಪರ್ಸನ್. ಸೊ ದಿಸ್ ಇಸ್ ಆಲ್ಸೋ ಆ ಗುಡ್ ಸಿಸ್ಟಮ್. ಎಕನಾಮಿಕ್ ಇದಾಗುತ್ತೆ, ಆಪರ್ಚುನಿಟಿಗಳು ಸಿಗುತ್ತೆ, ಆಕ್ಯುಪೇಷನ್ ಸಿಗುತ್ತೆ. ಸೊ ದಟ್ಸ್ ವೈ ಇಟ್ ಇಸ್ ಗುಡ್ ಅಂತ ಅನಿಸ್ತಾ ಬರುತ್ತೆ. ಬಟ್ ಜನರಲಿ ವೆನ್ ಇಟ್ ಬಿಕೇಮ್ ಬ್ಯಾಡ್ ಅಂದ್ರೆ, ಯಾವಾಗ ಅದು ಕೆಟ್ಟದಾಗಿ ಕನ್ವರ್ಟ್ ಆಗ್ತಾ ಬಂತು ಅಂದ್ರೆ, ಇಟ್ ಬಿಕೇಮ್ ಎಕ್ಸ್ಪ್ಲಾಯ್ಟೇಟಿವ್ ಇನ್ ನೇಚರ್ ಅಂತ. ಎಕ್ಸ್ಪ್ಲಾಯ್ಟೇಟಿವ್, ನೀವು ಚೋಮನದುಡಿ ಅಂತ ಒಂದು ಸಣ್ಣ ನಾವೆಲ್ ಇದೆ, ಬರೀ 120 ಪೇಜ್ ಅಷ್ಟೇ, ಸಣ್ಣ ಬುಕ್, ಸಿಕ್ಕಿದ್ರೆ ಓದಿ. ಅದು ಫಸ್ಟ್ ರೀಡರ್ಸ್ಗಂತೂ, ಸ್ಟಾರ್ಟ್ ಮಾಡೋರ್ಗಂತೂ ದಟ್ ಇಸ್ ದ ಬೆಸ್ಟ್ ಬುಕ್, ಚೋಮನದುಡಿ. ಅದನ್ನ ಸ್ಟಾರ್ಟ್ ಮಾಡಿದ್, ನಾವೆಲ್ಲ ಓದ್ಬೇಕು ಅಂತ ಸ್ಟಾರ್ಟ್ ಮಾಡಿದ್ರೆ, ಅದನ್ನ ಓದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಬೇರೆ ನಾವೆಲ್ಗಳಿಗೆ ಇಂಟ್ರೆಸ್ಟ್ ತಾನಾಗೆ ಬರುತ್ತೆ. ಶಿವರಾಮ್ ಕಾರಂತರು ಬರ್ದಿರೋದು ಆ ಬುಕ್ಕಲ್ಲಿ ಅವ್ರು ಏನ್ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತಾರೆ ಅಂದ್ರೆ, ಅವ್ನು ಬೆಳಗ್ಗೆಯಿಂದ ಸಂಜೆವರೆಗೂ ದುಡಿತಾನೆ, ಅವ್ನಿಗೆ ಅಮ್ಮಮ್ಮ ಅಂದ್ರೆ ಕೊಡಂಥದ್ದು ಪಾವು ಸೇರು ಅಥವಾ ಅರ್ಧ ಸೇರ್ ಬೇಳೆ ಅಷ್ಟೇ, ಅದು ಬಿಟ್ರೆ ಇನ್ನೇನು ಇಲ್ಲ. ಸೊ ದಿಸ್ ಇಸ್ ಎಕ್ಸ್ಪ್ಲಾಯ್ಟೇಟಿವ್ ಇನ್ ನೇಚರ್. ಅಂದ್ರೆ ನಾನು ಏನ್ ಸರ್ವಿಸ್ ಕೊಡ್ತಾ ಇದೀನಿ ಅದಕ್ಕೆ ಡಿಸ್ಪ್ರಪೋರ್ಷನೇಟ್ ಆಗಿ ನೀನು ಏನ್ ಮಾಡ್ತಾ ಬರ್ತಿದ್ಯಾ, ಬೆನಿಫಿಟ್ ಅನ್ನ ಕೊಡ್ತಾ ಬರ್ತಿದ್ಯಾ. ಯಾವಾಗ ಪ್ರಪೋರ್ಷನೇಟ್ ಆಗಿ ಕೊಟ್ರೆ, ಈಗ ಫಾರ್ ಎಕ್ಸಾಂಪಲ್ ನಾನು ಇಷ್ಟು ಸರ್ವಿಸ್ ಅನ್ನ ಮಾಡಿದ್ರೆ ಅಷ್ಟಕ್ಕೆ ನೀನು ದುಡ್ಡು ಅಂತ ಕೊಟ್ರೆ ದಟ್ ಇಸ್ ಎನಫ್. ಬಟ್ ನಾನು ಇಷ್ಟೆಲ್ಲ ಸರ್ವಿಸ್ ಮಾಡಿದ್ರು ಕೂಡ ನೀನು ಬರೀ ಒಂದು ಅರ್ಧ ಸೇರ್ ಬೇಳೆ ಕೊಡ್ತೀಯಾ, ಒಂದು ಕಾಲ್ ಸೇರ್ ಬೇಳೆ ಕೊಡ್ತೀಯಾ ಅಂದ್ರೆ ಅದರಿಂದ ಏನ್ ಯೂಸ್? ದಟ್ ಮೀನ್ಸ್ ಯು ಆರ್ ಯೂಸಿಂಗ್ ಅಸ್ ಅಂಡ್ ಪ್ರೊವೈಡಿಂಗ್ ವೆರಿ ಲಿಟಲ್ ಅಂತ. ಇಟ್ ಇಸ್ ಹೈಲಿ ಎಕ್ಸ್ಪ್ಲಾಯ್ಟೇಟಿವ್ ಇನ್ ನೇಚರ್. ಅಂಡ್ ದಿಸ್ ಒಂದು ಡಾಮಿನೆಂಟ್ ಕ್ಯಾಸ್ಟ್ ಏನಿರುತ್ತೆ, this dominant caste will always become richer
ಅಂಡ್ ಇವೆಲ್ಲ ಕ್ಯಾಸ್ಟ್ ಡಿಪೆಂಡೆಂಟ್ ಕ್ಯಾಸ್ಟ್ ಏನಿರುತ್ತೆ ಅವೆಲ್ಲ ಪೂರ್ ಆಗಿ ಎಲ್ಲಾ ಕ್ಯಾಸ್ಟ್ ಗಳು ಏನಿರುತ್ತೆ ಪೂರೇ ಇರುತ್ತೆ. ಸೊ ಇನ್ ದ ಒನ್ ವಿಲೇಜ್ ಆರ್ ಎನಿ ಒಂದು ಇದನ್ನ ನೋಡ್ತಾ ಬಂದ್ರೆ ಒಂದು ಡಾಮಿನೆಂಟ್ ಕ್ಯಾಸ್ಟ್ ಏನಿರುತ್ತೆ ಅಥವಾ ಒಂದು ಡಾಮಿನೆಂಟ್ ಪರ್ಸನ್ ಯಾರಿರ್ತಾನೆ ಜಮೀನ್ದಾರ್ ಆರ್ ಎನಿ ಅದರ್ ಡಾಮಿನೆಂಟ್ ಕ್ಯಾಸ್ಟ್ ಹಿ ವಿಲ್ ಆಲ್ವೇಸ್ ಗೆಟ್ ರಿಚರ್. ಬಟ್ ಆಲ್ ಅದರ್ ಕ್ಯಾಸ್ಟ್ ಗಳು ಏನಿರುತ್ತೆ ಆ ಸೋಷಿಯಲ್ ಸ್ಟೇಟಸ್ ಹಂಗೆ ಇರುತ್ತೆ ಅಂಡ್ ಎಕನಾಮಿಕ್ ಸ್ಟೇಟಸ್ ಕೂಡ ಹಂಗೆ ಇರುತ್ತೆ. ಏನಕ್ಕೆ ಅಂದ್ರೆ ಒಂದು ಸಲ ಇವ್ನ ಡಿಪೆಂಡೆನ್ಸಿ ಏನಾದ್ರು ಇವ್ನು ಕಳ್ಕೊಬಿಟ್ಟ ಅಂದ್ರೆ ನೆಕ್ಸ್ಟ್ ಅವನೇನಾಗ್ಬಿಡ್ತಾನೆ ರೈಸ್ ಆಗ್ಬಿಡ್ತಾನೆ. ಸೊ ದಟ್ ಹಿ ಡಸ್ ನಾಟ್ ವಾಂಟ್. ಸೊ ಭೂತಯ್ಯನ ಮಗ ಇವು ಮೂವಿ ನೋಡಿದೀರಾ, ಅಲ್ಲೆಲ್ಲ ಇವು ಎಕ್ಸ್ಪ್ಲೈನ್ ಆಗಿದೆ. ದಟ್ ಮೀನ್ಸ್ ದೇರ್ ವಿಲ್ ಬಿ ಒನ್ ಡಾಮಿನೆಂಟ್ ಇದು ಪರ್ಸನ್, ಎಂಟೈರ್ ವಿಲೇಜ್ ವಿಲ್ ಬಿ ಡಿಪೆಂಡೆಂಟ್ ಆನ್ ದಟ್ ಪರ್ಸನ್ ಓನ್ಲಿ. ಸೊ ಇದು ಎಕ್ಸ್ಪ್ಲಾಯ್ಟೇಟಿವ್ ಆಗ್ತಾ ಬರುತ್ತೆ. ಮತ್ತೆ ಹೈ ಅಮೌಂಟ್ ಆಫ್ ಇಂಟರ್ ಡಿಪೆಂಡೆನ್ಸ್ ಇದ್ದಾಗ ಏನಾಗ್ತಾ ಬರ್ತದೆ, ಇವರಿಗೆ ಬೇರೆ ಎಕನಾಮಿಕ್ ಆಪರ್ಚುನಿಟಿಗಳೇ ಸಿಗಲ್ಲ. ದಟ್ ಮೀನ್ಸ್ ಇಂಪೋಸ್ಡ್ ಕ್ಯಾಸ್ಟ್ ಆಗ್ತಾ ಬರ್ತದೆ. ಅಂದ್ರೆ ಕ್ಯಾಸ್ಟ್ ಸಿಸ್ಟಮ್ ಇಸ್ ಇಂಪೋಸ್ಡ್ ಎವ್ರಿ ಟೈಮ್. ಅಂದ್ರೆ ನಿನ್ ಕ್ಯಾಸ್ಟ್ ಇದೇ ಕೆಲಸವನ್ನು ಮಾಡಿ, ನೀನೊಬ್ಬ ಮಡಿವಾಳ ಆದ್ರೆ ಬಟ್ಟೆ ಒಗಿಲೇಬೇಕು, ನೀನೊಬ್ಬ ಕ್ಷೌರಿಕ ಆದ್ರೆ ಈ ಕೆಲಸ ಮಾಡ್ಲೇಬೇಕು. ದಿಸ್ ಇಸ್ ಇಂಪೋಸ್ಡ್ ಕ್ಯಾಸ್ಟ್ ಸಿಸ್ಟಮ್. ಸೊ ಇಟ್ ಇಸ್ ನಾಟ್ ಅಲೋಯಿಂಗ್ ಹಿಮ್ ಟು ಕಮ್ ಔಟ್ ಆಫ್ ದಟ್ ಕ್ಯಾಸ್ಟ್ ಸಿಸ್ಟಮ್ ಅಂಡ್ ಅಚೀವ್ ಮೋರ್. ಬೇರೆ ಏನಾದ್ರು ಒಂದು ಸಾಧನೆ ಮಾಡಬೇಕು ಅಂದ್ರೆ ಅಥವಾ ಬೇರೆ ಏನಾದ್ರು ಕೆಲಸ ಮಾಡಬೇಕು ಅಂದ್ರೆ ಇದು ಅಲೋ ಮಾಡಲ್ಲ. ಏನಕ್ಕೆ ಅಂದ್ರೆ ಇದೇ ಕೆಲಸವನ್ನೇ ರೆಸ್ಟ್ರಿಕ್ಟಿವ್ ಆಗಿ ಮಾಡ್ಲೇಬೇಕು. ಈ ರೀತಿ ಎಷ್ಟು ಕನ್ನಡ ಮೂವಿಗಳಿದೆ, ತುಂಬಾ ಕನ್ನಡ ಮೂವಿಗಳಿದೆ. ನಂಜುಂಡಿ ಅಂತ ಶಿವರಾಜ್ ಕುಮಾರ್ ಮೂವಿ ಇದೆ, ಸೊ ಸೇಮ್ ಸಿಸ್ಟಮ್. ಅಂಡ್ BC ಪಾಟೀಲ್ ಕೌರವ, ಅಲ್ಲೂ ಕೂಡ ಇದೇ ಸಿಸ್ಟಮ್ ಬರುತ್ತೆ. ಅಂಡ್ ವಿಷ್ಣುವರ್ಧನ್ ಹಲವಾರು ಮೂವಿಗಳು, ಯಾವ್ದು ಸಿಂಹಾದ್ರಿಯ ಸಿಂಹ, ಸೂರ್ಯವಂಶ, ಇವೆಲ್ಲ ನಮ್ಗೆ ಗುಡ್ ಪರ್ಸ್ಪೆಕ್ಟಿವ್ ಅಲ್ಲಿ ಕಾಣಿಸುತ್ತೆ. ಏನಕ್ಕೆ ಅಂದ್ರೆ ಜಾಜ್ಮನ್ ಇಸ್ ಗುಡ್ ಅಲ್ಲಿ. ಸಿ ಅದೇ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ದಟ್ ಸಿಸ್ಟಮ್ ಇಸ್ ಕಂಪ್ಲೀಟ್ಲಿ ರಾಂಗ್ ಅಂತ. ಸಿ ಇಫ್ ಯು ಸಿ ಇದು ಯಾವುದು ಸಿಂಹಾದ್ರಿಯ ಸಿಂಹ ಮೂವಿ ನೋಡಿದೀರಾ? ಸಿಂಹಾದ್ರಿಯ ಸಿಂಹ ಮೂವಿಲಿ ದ ವಿಷ್ಣುವರ್ಧನ್ ಇಸ್ ಅ ಗುಡ್ ಪರ್ಸನ್, ನಾವು ಹೀರೋ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡ್ತೀವಿ. ಬಟ್ ಸಿಂಹಾದ್ರಿ ಸಿಂಹ ಹೀರೋ ಈಸ್ ಎ ಜಮೀನ್ದಾರ್. ಸೊ ಹಿ ಇಸ್ ನಾಟ್ ರೆಸ್ಪೆಕ್ಟಿಂಗ್ ಎನಿ ಲಾ. ಏನಕ್ಕೆ ಯಾವುದೇ ಪೊಲೀಸ್ ಅನ್ನು ಅಲೋ ಮಾಡೋವಾಗಿಲ್ಲ. ಹಿ ಇಸ್ ನಾಟ್ ರೆಸ್ಪೆಕ್ಟಿಂಗ್ ಎನಿ ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್. ಯಾವುದೇ ಮಿನಿಸ್ಟರ್ಗೂ ರೆಸ್ಪೆಕ್ಟ್ ಮಾಡಲ್ಲ. ಇಟ್ ಇಸ್ ಲೈಕ್ ಅನದರ್ ಫಾರ್ಮ್ ಆಫ್ KGF. KGF ಕೂಡ ಅದನ್ನೇ ಮಾಡ್ತಿರೋಂಥದ್ದು, ಇಲ್ಲೂ ಕೂಡ ಅದನ್ನೇ ಮಾಡ್ತಿರೋಂಥದ್ದು. KGF ರಾಕಿ ಬೈ ಕೂಡ ಕೆಟ್ಟವನು, ಇವರು ಕೂಡ ಕೆಟ್ಟವರೇ ತಾನೇ ಮೂವಿಲಿ. ಬಟ್ ಒಂದ್ 4 ಜನಕ್ಕೆ ಹೆಲ್ಪ್ ಮಾಡ್ತಿದ್ರು. ಮ್ಯಾಕ್ಸ್ ಟು ಮ್ಯಾಕ್ಸ್ ಏನ್ ಹೆಲ್ಪ್ ಮಾಡ್ತಿದ್ರು, ದೀಪಾವಳಿ ಹಬ್ಬ ಬಂದ್ರೆ ಸೀರೆ ಕೊಡಂತದ್ದು, ಯುಗಾದಿ ಹಬ್ಬ ಬಂದ್ರೆ ಪಾತ್ರೆ ಕೊಡಂತದ್ದು, ಅಷ್ಟು ಬಿಟ್ರೆ ಇನ್ನೇನ್ ಮಾಡ್ತಿದ್ರು. ಅದನ್ನ ಫೋಕಸ್ ಮಾಡಿದಾಗ ಏನ್ ಫಿಲಾಂಥ್ರಫಿಕ್ ಆಕ್ಟಿವಿಟಿ ಅಂತ ಅನ್ಸುತ್ತೆ. ಒಬ್ಬೊಬ್ಬನ ಹತ್ರ 1,500 ಎಕರೆ ಜಮೀನಲ್ಲಿ. ಅದೇ ಉಮಾಶ್ರೀ ಬರ್ತಾರೆ ಗೊತ್ತಾ, ಈ ಶೋಭ್ರದ್ದು ಒಂದು ಕೇಸ್ ಆಗಿರುತ್ತೆ, ಅದಕ್ಕೆ ನ್ಯಾಯ ಹೇಳಲಿಕ್ಕೋಸ್ಕರ ಉಮಾಶ್ರೀ ಬಂದ ತಕ್ಷಣ ಏನಂತ ಹೇಳ್ತಾರೆ, ಅಲ್ಲಿ ನಮ್ಮ ಅಜ್ಜಿದು ಒಂದು 2 ಮೂಟೆನೋ 2 ಪೆಟ್ಟಿಗೆಯಲ್ಲಿ ಒಡವೆ ಇರ್ಬೇಕು, ಅದನ್ನ ಕೊಟ್ಟು ಕಳಿಸು. ಆ ಹೊಲದ ಪಕ್ಕ ಒಂದು 500 ಎಕರೆ ಜಮೀನು ಇರ್ಬೇಕು, ಅದನ್ನ ಕೊಟ್ಟು ಕಳಿಸು. ಅಂದ್ರೆ ಇಟ್ ಇಸ್ ಲೈಕ್ ಸಿಂಪಲ್. 500 ಎಕರೆ, 1000 ಎಕರೆ, 1,500 ಎಕರೆ, ಎಂಟೈರ್ ವಿಲೇಜ್ ಬದುಕೋದು 500 ಎಕರೆಲಿ. ದಿಸ್ ಇಸ್ ದ ಪ್ರಾಬ್ಲಮ್ ವಿತ್ ಜಮೀನ್ದಾರಿ ಸಿಸ್ಟಮ್. ಚಿಕ್ಕ ಯಜಮಾನರು ಅಂತ ರವಿಚಂದ್ರನ್ ಮೂವಿ ಇದೆ ಗೊತ್ತು, ಅಲ್ಲೆಲ್ಲ ನಾವು ಜಮೀನ್ದಾರನ್ನ ಒಳ್ಳೆ ಪರ್ಸ್ಪೆಕ್ಟಿವ್ ಅಲ್ಲಿ ತೋರಿಸಿರ್ತಾರೆ. ಏನಕ್ಕೆ ಹೀರೋಗಳನ್ನ ಹಾಕ್ಬಿಟ್ಟಿರ್ತಾರಲ್ಲ. ಆಮೇಲೆ ಇನ್ನೊಂದಿದೆ ಜಮೀನ್ದಾರು ಅಂತಾನೆ ಮೂವಿ ಇದೆ ವಿಷ್ಣುವರ್ಧನ್ದು. ಸಿ ದಟ್ ಜಮೀನ್ದಾರ್ಸ್ ಈಸ್ ಹೋಲ್ಡಿಂಗ್ 1,500 ಎಕರೆಸ್ ಆಫ್ ಇದು ಲ್ಯಾಂಡ್. ಅಷ್ಟು ಎಕರೆ ಲ್ಯಾಂಡ್ ಗಳನ್ನ ಇದ್ಮೇಲೆ ಎಂಟೈರ್ ಊರ್ ಬೆಳಗಿರ್ತದ್ರಲ್ಲಿ. ಕರೆಕ್ಟಾ? ಅದಕ್ಕೆ ತಾನೇ ಇಂದಿರಾ ಗಾಂಧಿ ಬೈಯೋದು ರಿಫಾರ್ಮ್ ದಿಸ್ ಒನ್ ಅಂತ. ಲ್ಯಾಂಡ್ ರಿಫಾರ್ಮ್ಸ್ ಇದನ್ನ ಸಾಧ್ಯನೇ ಇರಲಿಲ್ಲ ರಿಫಾರ್ಮ್ ಮಾಡ್ಲಿಕ್ಕೆ ವಿತೌಟ್ ಇಂದಿರಾ ಗಾಂಧಿ ಸಪೋರ್ಟ್. ವೈ? ಬಿಕಾಸ್ ದ ಡಾಮಿನೆಂಟ್ ಕಾಂಗ್ರೆಸ್ ಪಾರ್ಟಿ ಆರ್ ಡಾಮಿನೇಟೆಡ್ ಬೈ ಜಮೀನ್ದಾರ್ ಸೆಟ್ಸ್. ಎಲ್ಲರೂ ಆ ಕಾಂಗ್ರೆಸ್ ಪಾರ್ಟಿ ಮೆಂಬರ್ಶಿಪ್ ಇದ್ದಂತ ಅರ್ಲಿ ಮೆಂಬರ್ಶಿಪ್, it was dominated by the Jamindars. But in the later stage ಏನಾಗ್ತಾ ಬರುತ್ತೆ, ಮೇಡಮ್ ಇಂದಿರಾ ಗಾಂಧಿ has divided Congress party itself. So almost all Jamindars ಎಲ್ಲ ಒಂದ್ ಕಡೆ ಹೋಗ್ತಾರೆ. Jamindars, rich people ಇವರೆಲ್ಲ. But the socialist, communist ಎಲ್ಲ ಈ ಕಡೆ ಬರ್ತಾರೆ. ಕಾಂಗ್ರೆಸ್ I, ಕಾಂಗ್ರೆಸ್ O ಅಂತ ಡಿವೈಡ್ ಆಗುತ್ತೆ. ಸೊ ಇರ್ತಿ ಕಾಂಗ್ರೆಸ್ ಆಕ್ವಿಸಿಷನಿಸ್ಟ್ ಅಂಡ್ ಇನ್ಕ್ವಿಸಿಷನಿಸ್ಟ್ ಅಂತ 2 ರೀತಿ ಡಿವೈಡ್ ಆಗ್ತಾ ಬರುತ್ತೆ. ಕಾಮರಾಜು, ನಿಜ್ಲಿಂಗಪ್ಪ, ಕರ್ನಾಟಕ ನಿಜ್ಲಿಂಗಪ್ಪ ಗೊತ್ತಲ್ಲ ನಿಮಗೆ, ಎಸ್ ನಿಜ್ಲಿಂಗಪ್ಪ, ದೇ ಆರ್ ಆಲ್ ಒನ್ ಪಾರ್ಟಿ ಅಗೇನ್ಸ್ಟ್ ಮೇಡಮ್ ಇಂದಿರಾ ಗಾಂಧಿ. ಅಂಡ್ ಮೇಡಮ್ ಇಂದಿರಾ ಗಾಂಧಿ ಇಸ್ ಅಗೇನ್ಸ್ಟ್ ಇಟ್. ಸೊ ವಿ ಗಿರಿ ಪ್ರೆಸಿಡೆಂಟ್ ಆಗ್ತಾರೆ ಗೊತ್ತಾ. ಸೊ ಇಟ್ ವಾಸ್ ಸಪೋರ್ಟೆಡ್ ಬೈ ಮೇಡಮ್ ಇಂದಿರಾ ಗಾಂಧಿ. So Congress was opposing it. ಈ ರೀತಿ ಎಲ್ಲ ಸಿಕ್ಕಾಪಟ್ಟೆ ಪೊಲಿಟಿಕ್ಸ್ ಆಗುತ್ತೆ. ದಟ್ಸ್ ವೈ ಶಿ ಇಂಪೋಸ್ಡ್ ಲ್ಯಾಂಡ್ ರಿಫಾರ್ಮ್ಸ್ ಅನ್ನ ತರಲಿಲ್ಲ ಅಂದ್ರೆ ಸಾಧ್ಯನೇ ಆಗ್ತಿರ್ಲಿಲ್ಲ. ಸೊ ಈ ರೀತಿ ಮಾಡಲಿಲ್ಲ ಅಂತ. ಸೊ ಈ ಜಾಜ್ಮೆಂಟ್ ಸಿಸ್ಟಮ್ ಏನಕ್ಕೆ ರಾಂಗ್ ಆಗಿ ಕಾಣಿಸುತ್ತೆ ಅಂದ್ರೆ ಇಟ್ ಇಸ್ ಹೈಲಿ ಎಕ್ಸ್ಪ್ಲಾಯ್ಟೇಟಿವ್ ಇನ್ ನೇಚರ್ ಅಂಡ್ ಇಟ್ ಇಂಪೋಸಸ್ ಹೆರಿಡಿಟರಿ ಸಿಸ್ಟಮ್. ಅಂದ್ರೆ ವಂಶ ಪಾರಂಪರ್ಯವಾಗಿ ನೀನು ಇದೇ ಜಾತಿಲಿ ಇದೆಯಾ ಅಂದ್ಮೇಲೆ ಇದೇ ಕೆಲಸವನ್ನೇ ಮಾಡಬೇಕು. ನೀನು ಆ ಕ್ಯಾಸ್ಟ್ ಸಿಸ್ಟಮ್ ಅನ್ನ ಬಿಟ್ಟು ಹೊರಗಡೆ ಹೋಗುವಾಗಿಲ್ಲ. ಈಗ ಒಬ್ಬ ಮಡಿಯೊಳಗೆ ಏನಾದ್ರು ಓದ್ಕೊಂಡು ಬೇರೆ ಕಡೆ ಹೋಗ್ತೀನಿ ಅಂದ್ರೆ ನಾನು ಅಗಸನ್ ಕೆಲಸ ಮಾಡೋಂತಾನೆ ಯಾರು. ಸೊ ದಿಸ್ ವಾಸ್ ದ ಮೈಂಡ್ ಸೆಟ್ ಆಫ್ ಜಾಜ್ಮೆಂಟ್. ಆಗ ಈಗಾದ್ರೂ ವಾಷಿಂಗ್ ಮಿಷಿನ್ ಎಲ್ಲ ಬಂತು, ಆಗಿರ್ಲಿಲ್ವಲ್ಲ ಅಂತ. ಸೊ ದಿಸ್ ಇಸ್ ಜಾಜ್ಮೆಂಟ್ ಸಿಸ್ಟಮ್. ಅಂಡರ್ಸ್ಟುಡ್ ವಾಟ್ ಇಸ್ ಜಾಜ್ಮೆಂಟ್ ಸಿಸ್ಟಮ್. ಸೊ ಅರ್ಲಿಯರ್ ಇದೇನಾಗ್ತಾ ಬಂತು, ಎಸ್ ಗುಡ್ ಸಿಸ್ಟಮ್ ಆಗಿ ಕಾಣಿಸ್ತಾ ಬರುತ್ತೆ ಹೊರಮುಖದಲ್ಲಿ. ಏನಕ್ಕೆ ಅಂದ್ರೆ ಆಗೆಲ್ಲ ಅಮೌಂಟ್ ಇರಲಿಲ್ಲ, ಮತ್ತೆ ಎಲ್ಲಾ ಕ್ಯಾಸ್ಟ್ಗಳು ಇಂಟರ್ ಡಿಪೆಂಡೆಂಟ್ ಆಗಿದ್ದು ಅಂತ. ಬಟ್ ಇಫ್ ಯು ಗೋ ಡೀಪ್ ಇನ್ ಟು ಇಟ್, ಸೊ ಇಟ್ ಇಸ್ ಕಂಪ್ಲೀಟ್ಲಿ ಎಕ್ಸ್ಪ್ಲಾಯ್ಟೇಟಿವ್ ಸಿಸ್ಟಮ್. ಅಂಡರ್ಸ್ಟುಡ್? ಜಾಜ್ಮೆಂಟ್ ಸಿಸ್ಟಮ್ ಓಕೆ ಅಲ್ಲ? ಕ್ಲಿಯರ್? ಓಕೆ.